ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತೊಂದು ರೆಸಿಪಿ ಮಾಡಿ ತೋರಿಸ್ತಿದ್ದೇವೆ. ನೋಡಿ, ಇಷ್ಟು ಚಿಕನ್ ತೆಗೊಂಡಿದ್ದೇವೆ. ಇದು ನೋಡಿ ರೆಡ್ ಚಿಲ್ಲಿ ಇರ್ತದಲ್ಲ, ಅದನ್ನು ನೀರಲ್ಲಿ ಹಾಕಿಟ್ಟದ್ದು, ಗ್ರೈಂಡ್ ಮಾಡಿದ್ದು. ಇದು ಗಾರ್ಲಿಕ್, ಕ್ಯಾಪ್ಸಿಕಮ್ ಮತ್ತು ಜಿಂಜರ್, ಅದು ಸಹ ಚಿಕ್ಕ ಚಿಕ್ಕ ಪೀಸ್, ಮತ್ತು ಆನಿಯನ್, ಇದು ಸ್ಪ್ರಿಂಗ್ ಆನಿಯನ್, ಮತ್ತು ಇದು ಚಿಲ್ಲಿ, ಗ್ರೀನ್ ಚಿಲ್ಲಿ. ಮ್ಯಾರಿನೇಟ್ ಮಾಡಲಿಕ್ಕೆ ಏನೆಲ್ಲ ಬೇಕು ಅಂತ ನೋಡುವ, ಎಂತೆಲ್ಲ ಹಾಕ್ಲಿಕ್ಕೆ ಅಂತ. ನೋಡಿ, ಖಾರ ಹುಡಿ ಒಂದು 4 ಸ್ಪೂನ್, ಮತ್ತು ಸಾಲ್ಟ್ ಸ್ವಲ್ಪ ನಮಗಿಷ್ಟು ರುಚಿಗೆ ಬೇಕು ಅಷ್ಟು. ಮತ್ತು ನೆಕ್ಸ್ಟ್ ಒಂದು 2 ಎಗ್ ಹಾಕಬೇಕು. ಮತ್ತು ನೆಕ್ಸ್ಟ್ ಕಾರ್ನ್ಫ್ಲೋರ್ ಹುಡಿ, ಅದು ಸಹ ಒಂದು ಸ್ವಲ್ಪ ಒಂದು ಹಾಕ್ಬೋದು. ನೆಕ್ಸ್ಟ್ ಮೈದಾ ಹುಡಿ, ಅದು ಸಹ ಸ್ವಲ್ಪ ಹಾಕಿ ಚೆಂದ ಮಿಕ್ಸ್ ಮಾಡಬೇಕು. ಅಂದರೆ ಫುಲ್ ಕ್ಲೀನಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ, ಹೀಗೆ ಬರಬೇಕು. ನೋಡಿ, ಸ್ವಲ್ಪ ವಿನಿಗರ್. ನೋಡಿ, ರೆಡಿ ಆದಮೇಲೆ ಆಗಲೇ ಆಯಿಲ್ ಬಿಸಿ ಆದ ಕೂಡಲೇ ಫ್ರೈಗೆ ಹಾಕೋದು. ನಾವಿಲ್ಲಿ ತೆಂಗಿನ ಎಣ್ಣೆ ತಗೊಂಡಿದ್ದೇವೆ. ನೋಡಿ, ತುಂಬ ಎಣ್ಣೆ ಸಹ ಬೇಕಾಗ್ತದೆ. ಒಳ್ಳೆ ಫ್ರೈಸ್ ಆಗಬೇಕು, ಕಡಕ್ಕಾಗಿ ಬರಬೇಕು. ಹೀಗೆ ನೋಡಿ ಫ್ರೈ ಆಗಿ ಬರಬೇಕು. ನೋಡಿ, ಅದಾದಮೇಲೆ ಅದೇ ಆಯಿಲಲ್ಲಿ ಕ್ಯಾಪ್ಸಿಕಮ್ ಸಹ ಅದೇ ಆಯಿಲಿಗೆ ಹಾಕಿ ಫ್ರೈ ಮಾಡಬೇಕು. ನೆಕ್ಸ್ಟ್ ಆನಿಯನ್ಸ್ ಅದಕ್ಕೆ ಹಾಕಿ ಫ್ರೈ ಮಾಡಬೇಕು. ಚಿಕನ್ ಎಲ್ಲ ಫ್ರೈ ಆದಮೇಲೆ ಇನ್ನೊಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕಿ, ಸ್ವಲ್ಪ ಬಿಸಿ ಆದ ಮೇಲೆ ಕಟ್ ಮಾಡಿಟ್ಟ ಗಾರ್ಲಿಕ್, ನೆಕ್ಸ್ಟ್ ಜಿಂಜರ್ ಹಾಕಬೇಕು. ಅದನ್ನು ಚಂದ ಫ್ರೈ ಮಾಡಬೇಕು. ನೋಡಿ, ಚಂದ ಫ್ರೈ ಆಗ್ತಾ ಬರುವಾಗ ಅದಕ್ಕೆ ಗ್ರೀನ್ ಚಿಲ್ಲಿ ಹಾಕಬೇಕು. ಅದು ಸಹ ಚಂದ ಫ್ರೈ ಮಾಡಬೇಕು. ಇದಕ್ಕೀಗ ಸ್ಪ್ರಿಂಗ್ ಆನಿಯನ್ಸ್ ಹಾಕಿದೆವು. ನೆಕ್ಸ್ಟ್ ನೋಡಿ, ರೆಡ್ ಚಿಲ್ಲಿ ಹೇಳಿದ್ದೆ ಅಲ್ಲ, ಅದನ್ನು ನೀರಲ್ಲಿ ಹಾಕಿಟ್ಟದ್ದು ಪೇಸ್ಟ್ ಮಾಡಿದ್ದು, ಅದು ಸಹ ಹಾಕಿ ಅದನ್ನು ಸಹ ಫ್ರೈ ಮಾಡಬೇಕು. ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಹುಡುಗಿ ಫ್ರೈ ಮಾಡ್ತಾ ಇರಬೇಕು. ಇದಕ್ಕೀಗ ಕ್ಯಾಪ್ಸಿಕಮ್ ಆನಿಯನ್ ಎಲ್ಲ ಹಾಕಿ ಅದನ್ನು ಸಹ ಸ್ವಲ್ಪ ಅಲ್ಲಿಗೆ ಫ್ರೈ ಮಾಡಿ ನೆಕ್ಸ್ಟ್ ಸಾಸಸ್ ಹಾಕಬೇಕು. ಸೋಯಾ ಸಾಸ್ ಸ್ವಲ್ಪ, ವಿನಿಗರ್ ಸ್ವಲ್ಪ, ಈಗ ರೆಡ್ ಚಿಲ್ಲಿ ಸಾಸ್, ಸ್ವಲ್ಪ ಸ್ಪ್ರಿಂಗ್ ಆನಿಯನ್ ಹಾಕಿ ಚಂದ ಫ್ರೈ ಮಾಡಿ ನೆಕ್ಸ್ಟ್ ಕಾರ್ನ್ಫ್ಲೋರ್ ಹುಡಿಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಚಂದ ಕಲಗಿಸಿ ಎಲ್ಲ ಆದಮೇಲೆ ಅದಕ್ಕೆ ಹಾಕಬೇಕು. ಅದಕ್ಕೆ ಹಾಕಿ ಸ್ವಲ್ಪ ಅದನ್ನು ಒಳ್ಳೆ ಮಿಕ್ಸ್ ಮಾಡಬೇಕು. ಇದು ಯಾಕೆಂದರೆ ಸ್ವಲ್ಪ ಥಿಕ್ನೆಸ್ ಬರಲಿಕ್ಕೆ. ಇಷ್ಟಾದಮೇಲೆ ಫ್ರೈ ಮಾಡಿದ ಚಿಕನನ್ನು ಅದಕ್ಕೆ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಬೇಕು. ನೋಡಿ, ನಿಮ್ಗೀಗ ನೋಡುವಾಗಲೇ ಗೊತ್ತಾಗ್ತಿರ್ಬೋದು ಚೆಂದಾಗಿ ಬಂದಿದ್ದಲ್ಲ, ಪರ್ಫೆಕ್ಟಾಗಿ ಬಂದಾಗಿ. ಕಲ್ಲರೆಲ್ಲ ನೋಡುವಾಗಲೇ ಗೊತ್ತಾಗ್ತುಂಟು ಪರ್ಫೆಕ್ಟಾಗಿ ಬಂದಿದೆ.
ಹಾಗೆ ಈ ರೆಸಿಪಿ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಈಗ ನೋಡಿ ನಮ್ಮ ಮನೆಗೆ ಸ್ವಲ್ಪ ಮಕ್ಕಳು ಬಂದಿದ್ರು, ಅವರಿಗೆ ಟೇಸ್ಟಿಗೆ ಕೊಡ್ತಿದ್ದೆ. ಅವರು ಎಂತ ಹೇಳ್ತಾರೆ ಅಂತ ನೀವೇ ನೋಡಿ. ಇದು ಹೇಳಬೇಕು. ಆಯ್ತಾಯ್ತು.